ಇವತ್ತು ನಾವು ನೋಡ್ತಾ ಇರೋದು ಏನೋ ಹೀರೋಯಿನ್ ಅಂದ ತಕ್ಷಣ ಸ್ವಲ್ಪ ಗ್ಲಾಮರ್ ಆಗಿ ಒಂದೆರಡು ಡಾನ್ಸು, ಒಂದೆರಡು ಏನೋ ಆ ಥರದ ಡೈಲಾಗ್ಗಳು, ಆಮೇಲೆ ಚುಡಾಯಿಸೋದು, ಲವ್ ಸ್ಟೋರಿ ಈ ಥರದ್ದೇ ಇರುತ್ತೆ. ಆದರೆ ಇದ್ರ ಮಧ್ಯ ನಾವೆಲ್ಲೋ ಕಳೆದೋಗ್ತಿದ್ದೀವಿ. ಯಾಕಂದರೆ ಈ ಥರದ್ದು ಕಥೆಗಳು ತುಂಬ ಆವಾಗ ಬರ್ತಾ ಇತ್ತು. ನನಗೆ ಗೊತ್ತಿಲ್ಲ, ಇವಾಗ ನಾನು ನೋಡ್ದಂಗೆ ಇವಾಗ ಸ್ವಲ್ಪ ರೇರ್ ಆಗ್ತಾ ಇದೆ. ಹಾಗಾಗಿ ನನ್ನ ಒಂದು ನಂಬಿಕೆ ಏನಂತಂದರೆ, ವಿಜುವಲ್ ಮೀಡಿಯಾದಷ್ಟು ಎಫೆಕ್ಟಿವ್ ಒಂದು ಪರಿಣಾಮಕಾರಿಯಾದಂಥ ಮಾಧ್ಯಮ ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾವು ಮೂವಿ ಮಾಡೋದು ಎಷ್ಟು ಮುಖ್ಯನೋ ಅದರಲ್ಲಿ ನಾವು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ಎಂಥ ಮೆಸೇಜನ್ನು ನಾವು ಸಮಾಜಕ್ಕೆ ತಲುಪಿಸ್ತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ನಮಗೆ ಏನೋ ನಾವು ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತೀವಿ, ಅವರು ಡೈರೆಕ್ಟ್ ಮಾಡ್ತಾ ಹೋಗ್ತಾರೆ, ಅಥವಾ ಪ್ರೊಡ್ಯೂಸ್ ಮಾಡಿ ದುಡ್ಡು ಮಾಡ್ಕೋತಾರೆ ಅನ್ನೋದಲ್ಲ. ಆದರೆ ಎಲ್ರಿಗೂ ಇಲ್ಲಿ ಸಮವಾದ ಏನೋ ಜವಾಬ್ದಾರಿ ಇರಬೇಕು. ನಾವು ಏನನ್ನ ತೋರ್ಸೋಕೆ ಹೊರಟಿದ್ದೀವಿ, ಯಾಕಂದರೆ ಮಕ್ಕಳು ನೋಡ್ತಾ ಇರ್ತಾರೆ, ದೊಡ್ಡವರು ನೋಡ್ತಾ ಇರ್ತಾರೆ. ಸ್ವಲ್ಪ ಜೀವನದ ಮೌಲ್ಯಗಳನ್ನು ವಿಜುವಲ್ ಮೀಡಿಯಾ ಸ್ವಲ್ಪ ಎಫೆಕ್ಟಿವ್ ಆಗಿರೋದ್ರಿಂದ, ಒಂದಷ್ಟು ಮೆಸೇಜ್ಗಳಿಂದ ಕೊಡೋದ್ರಿಂದ ನಮ್ಮಿಂದ ಎಲ್ಲೋ ಒಂದು ಕಡೆ ಬದಲಾವಣೆ. ಸರ್ ಹೇಳಿದಾಗೆ ನಾನು ಊರಿಗೆ ಹೋಗಬೇಕು, ಇದು ಬಂತಲ್ವಾ, ಇಷ್ಟೇ ನಮ್ಮ ಗೆಲುವು ಅಂತ ನನಗನ್ನಿಸುತ್ತೆ. ಸೊ ತುಂಬ ಥ್ಯಾಂಕ್ ಯು. ನನ್ನನ್ನು ಇಂಥ ಒಂದು ಅದ್ಭುತವಾದಂಥ ಕ್ಯಾರೆಕ್ಟರ್ಗೆ ನನ್ನಲ್ಲಿ ನಂಬಿಕೆ ಇಟ್ಟು ಈಕೆ ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆಮೇಲೆ ಈ ಥರ ಅದನ್ನೇ ಹೇಳೋಕೆ ಹೊರಟಿದೆ, ಚಿಕ್ಕ ಕಥೆಗಳನ್ನು ಇಟ್ಕೊಂಡಾಗ ಈಗ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ. ಅಂದರೆ ನಾವು ಟೀಮ್ ಆಗಿ ಹೋದಾಗ ಸರ್ಗೆ ನಾವು ಯಾರು ಅಂತ ಅಷ್ಟೊಂದು ಗೊತ್ತಿಲ್ಲ. ಸೊ ಆದರೂ ಕೂಡ ಒಂದು ಧೈರ್ಯ ಮಾಡಿ ಇಲ್ಲ ಮಾಡೋಣ. ಅವ್ರಿಗೂ ಗೊತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದುಡ್ಡು ಆಫ್ಕೋರ್ಸ್ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ರೆ ವಾಪಸ್ ಏನು ಬರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಅದನ್ನು ಹೇಳೋಕ್ಕಾಗಲ್ಲ, ಇಲ್ಲ ನೀವು ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಆದರೆ ಇದರಿಂದ ನಮ್ಮಿಂದ ಏನೋ ಒಂದು ಪ್ರಯತ್ನ ಆಗಲಿ, ಎಲ್ಲೋ ಒಂದು ಕಡೆ ಬದಲಾವಣೆ ಆಗಲಿ, ಸಮಾಜಮುಖಿಯಾದಂಥ ಕೆಲಸಗಳು ಈ ರೀತಿನೂ ಮಾಡಬಹುದು ಅಂತ ಅವ್ರು ತಿಳ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಮೇಡಮ್ ಅಂತೂ ಎಷ್ಟು ಕೂಲ್ ಅಂದರೆ ಕೂಲ್ ಡೈರೆಕ್ಟರ್. ನಾನು ನೋಡಿದಂಥ ಕೂಲ್ ಡೈರೆಕ್ಟರ್ ಅವರು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರು ಮಾತೇ ಆಡಲ್ಲ. ಸೊ ಇಂಥವ್ರು ಒಂದು ಟೀಮ್ ಜೊತೆಗೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಹಿರಿಯ ನಟರ ಜೊತೆಗೆ ನಾನು ಸ್ಕ್ರೀನ್ ಶೇರ್ನ ಮಾಡಿದ್ದಂತೂ ತುಂಬ ಖುಷಿ ಆಗ್ತಿದೆ. ಐ ಆಮ್ ಮಿಸ್ಸಿಂಗ್ ಮೈ ಪಾಪು. ಅವನು